ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರೋ ರೆಸಿಪಿ ಜೊತೆನೆ ಬಂದಿದ್ದೀನಿ. ಮಾಡ್ತಾ ಇರೋದು ಶಾವಿಗೆ ಉಪಯೋಗಿಸ್ಕೊಂಡು ಸಖತ್ತಾಗಿರುವಂಥ ಒಂದು ವೆರೈಟಿ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಕಡಲೆ ಹಿಟ್ಟು ಕೂಡ ಉಪಯೋಗಿಸ್ತಾ ಇದ್ದೀನಿ. ಒಂದು ತಿಂದರೆ ನಾಲ್ಕು ಬೇಕು ಅಂತ ಅನಿಸುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಮೊದಲು ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ, ನಾನಿಲ್ಲಿ ಅರ್ಧ ಕಪ್ಪು ಶಾವಿಗೆ ತಗೊಂಡಿದ್ದೀನಿ. ಇದು ರೋಸ್ಟೆಡ್ ಅಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ರೋಸ್ಟೆಡ್ ಬೇಕಿದ್ರೆ ಅದು ಕೂಡ ಹಾಕ್ಬೋದು. ನಾನು ಅಳತೆ ಹೇಳ್ತಾ ಇರೋದು 250 ml ಕಪ್ಪಿನ ಅಳತೆಯಲ್ಲಿ, ಅದರಲ್ಲಿ ಅರ್ಧ ಕಪ್ ತಗೊಂಡಿರೋದು. ನೋಡಿ, ಇನ್ನಿದನ್ನು ಬೇಯಿಸ್ಬೇಕು. ಆ ಥರ ಹೇಳ್ಬಿಟ್ಟು ಜಾಸ್ತಿ ಬೇಯಿಸಬಾರ್ದು. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಅದೊಂದು ಬೆಂದ ರೀತಿ ಜಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಆಗಿ ಸಿಕ್ಕಿದ್ರೆ ಸಾಕು. ಜಾಸ್ತಿ ಮುದ್ದೆ ಮಾಡಬೇಡಿ. ಜಸ್ಟ್ ಮುಟ್ಟುವಾಗ ಒಂದು ಕಟ್ಟಾಗುವ ರೀತಿ ಬರುತ್ತಲ್ವಾ, ಅಷ್ಟೇ ಸಾಕು. ಅದಕ್ಕಿಂತ ಜಾಸ್ತಿ ಬೇಯಿಸಬೇಡಿ. ಓಕೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇನ್ನು ಇದನ್ನು ಸೋಸಬೇಕು. ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಜಸ್ಟ್ ಕರೆಕ್ಟಾಗಿ ಸಿಕ್ಕಿದೆ. ಓಕೆ, ಇದನ್ನು ನೆಕ್ಸ್ಟ್ ಸೋಸಿ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ನೋಡಿ, ಫುಲ್ ಸೋಸಿ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ತಂದಿದ್ದೀನಿ. ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ಅವಾಗ ಒಂದಕ್ಕೊಂದು ಅಂಟಲ್ಲ, ಸ್ವಲ್ಪ ಫ್ರೀ ಆಗಿರುತ್ತೆ ಅದು. ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗೋ ತನಕ ಸ್ವಲ್ಪ ಅದೇ ರೀತಿ ಹಾಗೆ ಇಟ್ಕೊಳ್ಳಿ. ಆವಾಗ ನಮಗೆ ಸ್ವಲ್ಪ ಡ್ರೈ ಆಗಿ ಸಿಗುತ್ತೆ ಅದು. ನೋಡಿ, ಈ ರೀತಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಆ ಮಿಕ್ಸಿಂಗ್ ಬೌಲ್ಗೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಶಾವಿಗೆಯನ್ನೆಲ್ಲ ಕೂಡ ಸೇರಿಸಬೇಕು. ಆಮೇಲೆ ಇಲ್ಲಿ ನೋಡಿ, ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ತಗೊಂಡಿರೋದು. ಆಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ತೀನಿ, ಅಂದರೆ ಕ್ರಷ್ ಮಾಡಿರುವ ಮೆಣಸು. ನೆಕ್ಸ್ಟ್ ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಅದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ನಷ್ಟು ಓಂಕಾಳು, ಅದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಆವಾಗ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ಇಷ್ಟನ್ನು ಮೊದಲು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ನಾನು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು. ಇನ್ನು ನೀರು ಸೇರಿಸಬಾರ್ದು. ಇದಕ್ಕೆ ಬೈಂಡಿಂಗಿಗೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಅದನ್ನು ಜಸ್ಟ್ ಒಂದು ಉಂಡೆ ಮಾಡೋ ರೀತಿಯಲ್ಲಿ ಎಷ್ಟು ಬೇಕು ಆ ರೀತಿ ನೋಡಿಕೊಂಡು ಕಡಲೆ ಹಿಟ್ಟು ಸೇರಿಸಿದರೆ ಸಾಕು. ಇಷ್ಟು ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ನಾವು ತಗೊಂಡಿರುವಂಥ ಶಾವಿಗೆಯಲ್ಲಿ ಆಲ್ರೆಡಿ ನೀರಿನಂಶ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಬಂದರೆ ಸಾಕು. ಒಂದೊಂದು ಸ್ಪೂನಲ್ಲಿ ತೆಗೆದು ಹಾಕ್ಬೋದು, ನಿಮಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಆಮೇಲೆ ಶಾವಿಗೆ ಜಾಸ್ತಿ ಬೇಯಬಾರ್ದು, ಅಂದರೆ ಈ ರೀತಿ ಮಿಕ್ಸ್ ಮಾಡುವಾಗ ಹುಡಿ ಹುಡಿಯಾಗಿ ಹೋಗುತ್ತೆ, ಅದಕ್ಕೋಸ್ಕರ ಹೇಳಿರೋದು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇನ್ನು ಜಸ್ಟ್ ಇದನ್ನು ಮುಟ್ಟಿ ಜಾಸ್ತಿ ಉಂಡೆನೂ ಮಾಡಬಾರ್ದು. ಜಸ್ಟ್ ನೋಡಿ, ಕೈಯಲ್ಲಿ ಈ ರೀತಿ ಮಾಡಿದರೆ ಸಾಕು. ನೇರವಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಅಥವಾ ನೀವು ಇದು ಸಿಂಪಲ್ ಆಗಿ ಮಾಡಿದ್ರೆ ಈ ರೀತಿ ಮಾಡ್ಬೋದು. ನೀವೇನಾದರೂ ಚೀಸ್ ಲವರ್ಸ್ ಆಗಿದ್ದರೆ ಈ ರೀತಿ ಮನೇಲಿ ಮಕ್ಕಳೆಲ್ಲ ಇದ್ದರೆ ಅವ್ರು ಇಷ್ಟಪಡ್ತಿದ್ರೆ ಮಧ್ಯದಲ್ಲೊಂದು ಚೀಸ್ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಜಾಸ್ತಿ ಟೈಟ್ ಮಾಡಬಾರ್ದು, ಒಂದು ಲೈಟಾಗಿ ನೋಡಿ ಈ ರೀತಿ ಲೂಸ್ ಆಗಿರಬೇಕು. ಹಾಗಿದ್ರೆ ಒಳಗಿರುವಂತಹ ಶಾವಿಗೆ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಬೆಂದು ಸಿಗುತ್ತೆ, ಇಲ್ಲಾಂದರೆ ಸಾಫ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ಫ್ರೀಯಾಗಿ ಹಾಕ್ಕೊಳ್ಳಿ. ಜಸ್ಟ್ ನಾವು ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತೀವಲ್ವಾ, ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಫುಲ್ಲಾಗಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಬದಿ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ತಿರುಗಿಸಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತೆ ಅಲ್ವಾ, ಅಲ್ಲೇ ತನಕ ಚೇಂಜ್ ಮಾಡಿ ಹಾಕ್ಬೋದು. ಒಂದು ಸಖತ್ತಾಗಿರೋಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಡೈಲಿ ಮಾಡೋದಲ್ಲ, ಯಾವತ್ತಾದ್ರೂ ಒಂದು ಸಲ ಈ ರೀತಿ ಮಾಡಿ ನಮ್ಗೆ ಇದನ್ನು ಸರ್ವ್ ಮಾಡ್ಬೋದು. ಸಖತ್ತಾಗಿರುತ್ತೆ, ಟೇಸ್ಟ್ ಇರುತ್ತೆ, ಒಂದು ವೆರೈಟಿ ರುಚಿ ಅಂತಲೇ ಹೇಳ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸಖತ್ತಾಗಿರುವಂತಹ ಶಾವಿಗೆ ಪಕೋಡ ಇಲ್ಲಿ ರೆಡಿ ಆಗಿದೆ. ಯಾವ ರೀತಿ ಇದೆ ಅಂತ ನೋಡಿ, ಒಂದ್ಸಲ ಟ್ರೈ ಮಾಡಿ. ಒಂದು ವೆರೈಟಿ ರುಚಿ ಕೊಡುತ್ತೆ ಇದು. ನಾರ್ಮಲ್ ಪಕೋಡ ಥರ ಅಲ್ಲ ಇದು. ನೋಡಿ, ನಾನಿದು ಚೀಸ್ ಹಾಕ್ಕೊಂಡಿರೋದು, ಒಳಗಡೆ ಒಳ್ಳೆ ಚೀಸಿ ಆಗಿರುತ್ತೆ. ಪ್ಲೇನ್ ಆಗಿರೋದು ಪ್ಲೇನ್ ಆಗಿರುತ್ತೆ. ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡಬೇಡಿ, ಒಂದ್ಸಲ ಆದರೂ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.